ನಾನು ಹೇಳಿರ್ತಕ್ಕಂಥದ್ದು ಪತ್ರದಲ್ಲಿ ಕಾನೂನಿನ ತೀರ್ಪುಗಳೇನಿದೆ, ನ್ಯಾಯಾಲಯದ ತೀರ್ಪುಗಳೀಗ ಅಂತಿಮವಾಗಿ ಅವರು ಬಹುಶಃ ಆ ಒಂದು ಯೋಜನೆಗೆ 95ರಲ್ಲಿ MOU ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ಅಮೇರಿಕಾದ ಒಂದು ಪ್ರಾಂತ್ಯದ ಗವರ್ನರು ಅದರಲ್ಲಿ ಭಾಗವಹಿಸಿದಂಥದ್ದು ಅವರ ನೇತೃತ್ವದಲ್ಲಿ ಆದಂಥ ಕಾರ್ಯಕ್ರಮ. ನಂತರ 97ರಲ್ಲಿ ಒಂದು ಆಗಿನ ಸರ್ಕಾರ ಜೊತೆ ದೇವೇಗೌಡರು ಡೆಲ್ಲಿ ಹೊರಟೋದ್ರು 95ರಲ್ಲಿ ಒಂದು MOU ಮಾಡಿ. ನಂತರ ಬಂದಂಥ ಸರ್ಕಾರದಲ್ಲಿ ಹಲವಾರು ರೀತಿಯ ಮಾರ್ಪಾಡುಗಳನ್ನು ಈ ಒಂದು ಕಂಪನಿ ಮಾಡ್ಕೊಂಬಂದಂಥದ್ದೇನಿದೆ ಆ ಕಂಪನಿಗೆ ಶರಣಾಗಿದ್ದಾರೆ. ನಂತರದ ದಿನಗಳಲ್ಲಿ ಆ ಕಂಪನಿ ಏನೇನು ಬೇಕೋ ಎಲ್ಲ ರೀತಿ ದೋಚತಕ್ಕಂಥ ಕೆಲಸಕ್ಕೆ ಪ್ರಾರಂಭಿಕ ಹಂತದಲ್ಲೇ ಪ್ರಾರಂಭ ಏನಾಗಿದೆ. ನಂತರ ಬಹುಶಃ ಒಂದು ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲೇ ಈ ಒಂದು BMICಯ ರಸ್ತೆ ಏನಿದೆ, ಈ ರಸ್ತೆಗೆ ಸಂಬಂಧಪಟ್ಟಾಗೆ ಹಲವಾರು ಸಂದರ್ಭಗಳಲ್ಲಿ ಒಂದು ಕಾರ್ಯಕ್ರಮ ಏನಿತ್ತು, ಆ ಹಿನ್ನೆಲೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರಾವಣ ಸೋಮವಾರ ಏನಿದೆ, ಹರದನಹಳ್ಳಿನಲ್ಲಿ ಶಿವನಿಗೆ ಅಭಿಷೇಕದ ಕಾರ್ಯಕ್ರಮ ಇತ್ತು. ಅಲ್ಲಿ ಏನೊಂದು ನಮ್ಮ ಹುಟ್ಟೂರಿನ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಏನಿತ್ತು, ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು. ಅಲ್ಲಿ ಒಂದು ಬೆಳಗ್ಗೆ ಆ ಊರಿನಲ್ಲಿ ಒಬ್ಬರ ಒಂದು ಮರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಊರಿಗೆ ಒಂದು ರೀತಿಯ ಸೂತಕ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ನೀಲಕಂಠೇಶ್ವರ ದೇವಸ್ಥಾನ ಏನಿದೆ, ನಾವು ಚಿಕ್ಕ ಮಕ್ಕಳಿನಲ್ಲಿ ಹಳೆ ದೇವಸ್ಥಾನ ಇದೆ, ಇಲ್ಲೆಲ್ಲ ಆಟ ಆಡ್ತಾ ಇದ್ದಂಥ ಜಾಗ ಇದು. ಈಗೆಲ್ಲ ಹೊಸದಾಗಿ ರೇವಣ್ಣವರ ಒಂದು ನೇತೃತ್ವದಲ್ಲಿ ಪರಮಪೂಜ್ಯ ಶೃಂಗೇರಿ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ನವೀಕರಣ ಆಗಿರ್ತದೆ, ಪುನಶ್ಚೇತನ ಈ ದೇವಸ್ಥಾನಕ್ಕೆ ಮಾಡಿದ್ದಾರೆ. ಆಗ ಇದ್ದಂಥ ಒಂದು ಹಳೆಯ ಕಾಲದ ದೇವಸ್ಥಾನ ಆದರೂ ಒಂದು ರೀತಿ ನಮಗೆ ಅವತ್ತಿನ ದಿನ ಈಗಲೂ ಜ್ಞಾಪಕ ಇದೆ. ಆ ಒಂದು ದೇವಸ್ಥಾನದ ನಮ್ಮ ಚಿಕ್ಕಂದ ಓಡಾಟಗಳೇನಿದೆ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅದೆಲ್ಲ ನೆನಪಿಗೆ ಬರ್ತಿರ್ತಕ್ಕಂಥ ಒಂದು ಸ್ಥಳ ಇದೆ. ಇಲ್ಲಿ ನೀಲಕಂಠೇಶ್ವರನಿಗೆ ಇವತ್ತು ಅಭಿಷೇಕ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಮನೆಯಲ್ಲಿ ಈಗ ಏನು ನಮ್ಮ ತಾಯಿಯ ಮೊದಲನೇ ತಿಂಗಳ ಪುಣ್ಯತಿಥಿಯ ಕಾರ್ಯಕ್ರಮವನ್ನು ಇವತ್ತು ಅಲ್ಲಿ ಕುಟುಂಬದ ಸದಸ್ಯರೆಲ್ಲ ಸೇರಿ ಅವರ ನಮ್ಮ ಹಿತೈಷಿಗಳು ಸಹ ಸೇರಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ನೆನ್ನೆ ಸಾಯಂಕಾಲ ಬಾಗಲಕೋಟೆ, ನಿನ್ನೆ ಬೆಳಗ್ಗೆ ಕಾರ್ಯಕ್ರಮಗಳು ಮುಗಿಸಿ ಸಾಯಂಕಾಲ ಹಾಸನಕ್ಕೆ ಬಂದಿದ್ದೇನೆ. ನಾನು ಹೇಳಿರ್ತಕ್ಕಂಥದ್ದು ಪತ್ರದಲ್ಲಿ ಕಾನೂನಿನ ತೀರ್ಪುಗಳೇನಿದೆ, ನ್ಯಾಯಾಲಯದ ತೀರ್ಪುಗಳೀಗ ಅಂತಿಮವಾಗಿ ಅವರು ಬಹುಶಃ ಆ ಒಂದು ಯೋಜನೆಗೆ 95ರಲ್ಲಿ MOU ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ಅಮೇರಿಕಾದ ಒಂದು ಪ್ರಾಂತ್ಯದ ಗವರ್ನರು ಅದರಲ್ಲಿ ಭಾಗವಹಿಸಿದಂಥದ್ದು ಅವರ ನೇತೃತ್ವದಲ್ಲಿ ಆದಂಥ ಕಾರ್ಯಕ್ರಮ. ನಂತರ 97ರಲ್ಲಿ ಒಂದು ಆಗಿನ ಸರ್ಕಾರ ಜೊತೆ ದೇವೇಗೌಡರು ಡೆಲ್ಲಿ ಹೊರಟೋದ್ರು 95ರಲ್ಲಿ ಒಂದು MOU ಮಾಡಿ. ನಂತರ ಬಂದಂಥ ಸರ್ಕಾರದಲ್ಲಿ ಹಲವಾರು ರೀತಿಯ ಮಾರ್ಪಾಡುಗಳನ್ನು ಈ ಒಂದು ಕಂಪನಿ ಮಾಡ್ಕೊಂಬಂದಂಥದ್ದೇನಿದೆ ಆ ಕಂಪನಿಗೆ ಶರಣಾಗಿದ್ದಾರೆ. ನಂತರದ ದಿನಗಳಲ್ಲಿ ಆ ಕಂಪನಿ ಏನೇನು ಬೇಕೋ ಎಲ್ಲ ರೀತಿ ದೋಚತಕ್ಕಂಥ ಕೆಲಸಕ್ಕೆ ಪ್ರಾರಂಭಿಕ ಹಂತದಲ್ಲೇ ಪ್ರಾರಂಭ ಏನಾಗಿದೆ. ನಂತರ ಬಹುಶಃ ಒಂದು ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲೇ ಈ ಒಂದು BMICಯ ರಸ್ತೆ ಏನಿದೆ, ಈ ರಸ್ತೆಗೆ ಸಂಬಂಧಪಟ್ಟಾಗೆ ಹಲವಾರು ಸಂದರ್ಭಗಳಲ್ಲಿ ಒಂದು ಕಾರ್ಯಕ್ರಮ ಏನಿತ್ತು, ಆ ಹಿನ್ನೆಲೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರಾವಣ ಸೋಮವಾರ ಏನಿದೆ, ಹರದನಹಳ್ಳಿನಲ್ಲಿ ಶಿವನಿಗೆ ಅಭಿಷೇಕದ ಕಾರ್ಯಕ್ರಮ ಇತ್ತು. ಅಲ್ಲಿ ಏನೊಂದು ನಮ್ಮ ಹುಟ್ಟೂರಿನ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಏನಿತ್ತು, ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು. ಅಲ್ಲಿ ಒಂದು ಬೆಳಗ್ಗೆ ಆ ಊರಿನಲ್ಲಿ ಒಬ್ಬರ ಒಂದು ಮರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಊರಿಗೆ ಒಂದು ರೀತಿಯ ಸೂತಕ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ನೀಲಕಂಠೇಶ್ವರ ದೇವಸ್ಥಾನ ಏನಿದೆ, ನಾವು ಚಿಕ್ಕ ಮಕ್ಕಳಿನಲ್ಲಿ ಹಳೆ ದೇವಸ್ಥಾನ ಇದೆ, ಇಲ್ಲೆಲ್ಲ ಆಟ ಆಡ್ತಾ ಇದ್ದಂಥ ಜಾಗ ಇದು. ಈಗೆಲ್ಲ ಹೊಸದಾಗಿ ರೇವಣ್ಣವರ
ಒಂದು ನೇತೃತ್ವದಲ್ಲಿ ಪರಮಪೂಜ್ಯ ಶೃಂಗೇರಿ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ನವೀಕರಣ ಆಗಿರ್ತದೆ, ಪುನಶ್ಚೇತನ ಈ ದೇವಸ್ಥಾನಕ್ಕೆ ಮಾಡಿದ್ದಾರೆ. ಆಗ ಇದ್ದಂಥ ಒಂದು ಹಳೆಯ ಕಾಲದ ದೇವಸ್ಥಾನ ಆದರೂ ಒಂದು ರೀತಿ ನಮಗೆ ಅವತ್ತಿನ ದಿನ ಈಗಲೂ ಜ್ಞಾಪಕ ಇದೆ. ಆ ಒಂದು ದೇವಸ್ಥಾನದ ನಮ್ಮ ಚಿಕ್ಕಂದ ಓಡಾಟಗಳೇನಿದೆ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅದೆಲ್ಲ ನೆನಪಿಗೆ ಬರ್ತಿರ್ತಕ್ಕಂಥ ಒಂದು ಸ್ಥಳ ಇದೆ. ಇಲ್ಲಿ ನೀಲಕಂಠೇಶ್ವರನಿಗೆ ಇವತ್ತು ಅಭಿಷೇಕ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಮನೆಯಲ್ಲಿ ಈಗ ಏನು ನಮ್ಮ ತಾಯಿಯ ಮೊದಲನೇ ತಿಂಗಳ ಪುಣ್ಯತಿಥಿಯ ಕಾರ್ಯಕ್ರಮವನ್ನು ಇವತ್ತು ಅಲ್ಲಿ ಕುಟುಂಬದ ಸದಸ್ಯರೆಲ್ಲ ಸೇರಿ ನಮ್ಮ ಹಿತೈಷಿಗಳು ಸಹ ಸೇರಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ನಿನ್ನೆ ಸಾಯಂಕಾಲ ಬಾಗಲಕೋಟೆ, ನಿನ್ನೆ ಬೆಳಗ್ಗೆ ಕಾರ್ಯಕ್ರಮಗಳು ಮುಗಿಸಿ ಸಾಯಂಕಾಲ ಆಸ್ತಕ್ಕೆ ಬಂದಿದ್ದೇನೆ.